ಓಂ ನಮೋ ವಾಲ್ಮೀಕಿ. ನಮಸ್ಕಾರ ಬಂಧುಗಳೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗನ್ನವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮದ 582ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ಹನುಮಾನನು ರಾಮನ ಕಥೆಯನ್ನು ಹಾಡ್ತಿರುವುದನ್ನು ಜಪಿಸ್ತಿರುವುದನ್ನು ಸೀತೆ ಕೇಳಿ ಆಶ್ಚರ್ಯಚಕಿತರಾಗ್ತಾಳೆ. ಒಂದು ಅವಳು ಕೂಡ ಹನುಮಾನ ಕೆಳಗೆದ್ದವಳು ಅವಳ ಬಳಿ ಬಂದು ನಿಂತಾಗ ಅವಳು ತನ್ನ ಗಾಥೆಯನ್ನು ತನ್ನ ಕಥೆಯನ್ನು ಹೇಳಕ್ಕೆ ಶುರು ಮಾಡ್ತಾಳೆ. ತಾನು ಜನಕರಾಜನ ಮಗಳು, ದಶರಥನ ಸೊಸೆ, ರಾಮನ ಮದುವೆಯಾಗಿ 12 ಮಾಸವನ್ನು 1 ವರ್ಷ ಅಯೋಧ್ಯದಲ್ಲಿದ್ದೆ ಅಂತ ಈ ಕಥೆಯನ್ನು ಮುಂದುವರಿಸ್ತಾಳೆ. ಅದನ್ನೇ ವಾಲ್ಮೀಕಿಯವರು 13ನೇ ಮಾಸ ರಾಮನ ಪಟ್ಟಾಭಿಷೇಕದಂದು ಪತಿ ದಶರಥನಿಗೆ ಕೈಕೇಯಿ ವಿಧಿಸಿದಳು ಷರತ್ತು. 12 ತಿಂಗಳ ಗಂಡನೊಂದಿಗೆ ಸುಖವಾಗಿದ್ದ ಅಯೋಧ್ಯದಲ್ಲಿ 13ನೇ ತಿಂಗಳು ನಡೆದಿತ್ತು. ರಾಜ ದಶರಥ ತನ್ನ ಹಿರಿಯ ಮಗನಾದ ರಾಮನಿಗೆ ಪಟ್ಟಾಭಿಷೇಕ ಮಾಡುವ ಪ್ರಜೆಗಳೊಂದಿಗೆ ಸೇರಿ ನಿರ್ಧಾರವನ್ನು ಕೈಗೊಂಡು ಪಟ್ಟಾಭಿಷೇಕದ ಸಂಭ್ರಮ ನಡೆದಿತ್ತು. ಅದೇ ವೇಳೆಯಲ್ಲಿ ಕೈಕೇಯಿ ತನ್ನ ಹಿಂದೆ ದಶರಥ ಕೊಟ್ಟಂಥ ವರಗಳನ್ನು ಜ್ಞಾಪಿಸಿ ಅವನಿಂದ ವಚನವನ್ನು ಪಡಿತಾಳೆ. ರಾಮನಿಗೆ ಪಟ್ಟಗಟ್ಟಿದರೆ ಸಾಯು ತನಕ ಅನ್ನ ನೀರು ತ್ಯಾಗ ಮಾಡೋದಾಗಿ ಕೈಕೇಯಿ. ಅಷ್ಟೇ ಅಲ್ಲ, ನನಗೆ ಕೊಟ್ಟಂಥ ನೀ ವರಗಳನ್ನು ಪಾಲಿಸಲಿಲ್ಲಂದ್ರೆ ನಾನು ಆಹಾರ ಮತ್ತು ನೀರು ತ್ಯಾಗ ಮಾಡಿ ಸಾಯ್ತೇನೆ ಅನ್ನುವಂಥ ಒಂದು ಎಚ್ಚರಿಕೆಯನ್ನು ಸಹಿತ ಕೊಡ್ತಾಳೆ. ಇನ್ನೊಂದು ಅಗದಿ ಸರಳ ಭಾಷೆಯಲ್ಲಿ ಹೇಳೋದಾದ್ರೆ ಧಮಕಿನೂ ಕೊಡ್ತಾಳೆ. ರಾಮನಿಗೆ ವನವಾಸ, ಭರತನಿಗೆ ಪಟ್ಟ, ವಚನ ಪಾಲಿಸಲು ಹಠ ಹಿಡಿದಳು ಕೈಕೇಯಿ. 2. ಒಂದನೇದು ಮೊದಲೇದನ ರಾಮನ ವನವಾಸ, ಆ ವನವಾಸಕ್ಕೆ ಹೋದ ನಂತರ 2ನೇದು ಭರತನಿಗೆ ಪಟ್ಟಾಭಿಷೇಕ. ಅಲ್ಲಿ ಸಹಿತ ಅವರು ಕುತಂತ್ರ ಇತ್ತು ಅವ್ರದ್ದು. ಮುಂದೆ ಈ 2 ವಚನಗಳನ್ನು ಪಾಲಿಸುವಂತೆ ಕೈಕೇಯಿ ಹಠ ಹಿಡಿತಾಳೆ. ಕೈಕೇಯಿ ಕೊಟ್ಟ ವಚನ ನೆನಪಿಸಿ ಪ್ರಜ್ಞಾಹೀನಾಗಿ ನೆಲಕ್ಕೆ ಕುಸಿದ ದಶರಥ. ದುಃಖ ಆಗ್ತಿದೆ ಅವನಿಗೆ, ಯಾಕೆಂದರೆ ಪ್ರಾಣಕ್ಕಿಂತ ಹೆಚ್ಚು ಪ್ರಿಯ ರಾಮ. ಅವನಿಗೆ ಭರತನಿಗೆ ಪಟ್ಟಾಭಿಷೇಕ ಕಟ್ಟೋದು ನೋವಾಗಲಿಲ್ಲ, ರಾಮನ ವನವಾಸ ಕಳಿಸೋದು ಭಾಳ ನೋವಾಗ್ತಿದೆ. ಮತ್ತು ಅದಕ್ಕೆ ಅವಳು ಮೊದಲು ಅಂಟಿಕೊಂಡು ನಿಂತಾಳೆ. ಇಲ್ಲ, ರಾಮನನ್ನು 14 ವರ್ಷ ವನವಾಸಕ್ಕೆ ದಂಡಕಾರಣ್ಯಕ್ಕೆ ಕಳಿಸಲೇಬೇಕು ಅಂತ ಹಠ ಹಿಡಿತಾಳೆ. ಅದು ದಶರಥನಿಗೆ ಬಹಳ ನೋವು ಉಂಟು ಮಾಡ್ತಿದೆ. ಧರ್ಮನಿಷ್ಠ ವಚನನಿಷ್ಠ ವೃದ್ಧ ರಾಜ ದಶರಥ ಹೇಳಿದನು ವಚನ ಪಾಲಿಸಲು ರಾಮನಿಗೆ. ಅನಿವಾರ್ಯವಾಗಿ ಮಗನ ಕರೆಸಿಕೊಂಡೆ. ಮಗನಾದ ಅವನು ಕರೆಸೋದಿಲ್ಲ, ಇವಳೇ ಕರೆಸ್ತಾಳೆ. ಹೇಳಿಬಿಡ್ತಾಳೆ, ನಿಮ್ಮಪ್ಪ ನಿನಗೆ 2 ವಚನ ಕೊಟ್ಟನು, ನೋಡು ಇದನ್ನು ಪಾಲಿಸ್ತೀಯೋ ಇಲ್ಲೋ ಅಂತ ಹೇಳಿ ಮುಂದಿಡ್ತಾಳೆ. ಪ್ರತಿರೋಧಿಸದೆ ಸ್ವೀಕರಿಸಿ ತಂದೆ ವಚನ ರಾಜ್ಯ ತ್ಯಾಗ ಮಾಡಿ 14 ವರ್ಷ ವನವಾಸಕ್ಕೆ ಸಿದ್ಧನಾದ ರಾಮ. ಮರುತ್ರ ಇಲ್ಲ ಅವನಿಗೆ. ನಿಮ್ಮಪ್ಪ 2 ವಚನ ಕೊಟ್ಟಾನ, ಮೊದಲೇ ವಚನದ ಪ್ರಕಾರ ನೀನು 14 ವರ್ಷ ವನವಾಸಕ್ಕೆ ಹೋಗಬೇಕಂತ ಹೇಳಿ ಕೈಕೇಯಿ ಹೇಳ್ತಾಳೆ. ಅದಕ್ಕೆ ಪ್ರತ್ಯುತ್ತರನೆಲ್ಲ ಮರು ಉತ್ತರ ಇಲ್ಲ. ಅವನು ರಾಜ್ಯ ತ್ಯಾಗ ಮಾಡಿ 14 ವರ್ಷ ವನವಾಸಕ್ಕೆ ರೆಡಿಯಾಗಿ ನಿಲ್ತಾನೆ. ತನ್ನೆಲ್ಲ ಸಂಪತ್ತನ್ನು ದಾನ ಮಾಡಿ ಸನ್ಯಾಸಿ ವೇಷದಿ ರಾಮ ಒಪ್ಪಿಸಿದ ಎನ್ನ ತನ್ನ ತಾಯಿಗೆ. ಇನ್ನು ಹೊಂಟಿನ ಸೀತೆ ಒಳಗಾಗ್ತಾಳೆ ಅಂತ ಹೇಳ್ಕೊಂಡು ಸೀತೆಯನ್ನು ತೊಗೊಂಡು ಕೌಶಲ್ಯಕ್ಕೆ ಒಪ್ಪಿಸ್ತಾನೆ. ಆಕೆ ಜವಾಬ್ದಾರಿಯನ್ನು ತಂದು ಏನು ಒಡವೆ ಅದು ಇದು ಇತ್ತಲ್ಲ ಎಲ್ಲ ದಾನ ಮಾಡಿಬಿಡ್ತಾನೆ ರಾಮ. ಗಂಡನಿಲ್ಲದ ಸ್ವರ್ಗವು ನರಕ. ಹೊರಟೆ ರಾಮನೊಂದಿಗೆ ನಾ ವನವಾಸಕ್ಕೆ. ಮತ್ತು ಗಂಡನ ವನವಾಸಕ್ಕೆ ಹೋಗಿ ಹೇಳಿದಾಗ ನಾ ಇಲ್ಲಿ ಕೂತು ನಾ ಏನು ಮಾಡಿ, ಗಂಡ ಇಲ್ಲದಂಥ ಮನೆ ನನಗೆ ನರಕ ಇದ್ದಂಗೆ. ಅದಕ್ಕೆ ಏನೇ ಆಗ್ಬೋದೆ ಗಂಡನ ಜೊತೆಗೆ ನಾನು ಗಂಡನ ಜೊತೆಗೆ ಹೊರಟೆ. ಅಣ್ಣನೊಂದಿಗೆ ಹೊರಡಲು ತಮ್ಮ ಲಕ್ಷ್ಮಣ ವನವಾಸಿ ವೇಷದಲ್ಲಿ ಸಿದ್ಧನಾಗಿದ್ದ ನನಗಿಂತನೂ ಮುಂಚೆ. ನನಗೆ ರಾಮ ತಿಳಿಯಲಾಗತ್ತಿದ್ದ, ಆದ್ರೂ ನಾ ಹಠ ಹಿಡಿದೆ. ರಾಮ ಒಪ್ಪಿದ. ನಾ ಒಪ್ಪು ಪೂರ್ವದಲ್ಲಿನ ಲಕ್ಷ್ಮಣ ಸುದ್ದಿ ಮುಟ್ಟಿದ ತಕ್ಷಣ ತಾನೂ ಎಲ್ಲ ತ್ಯಾಗ ಮಾಡಿ ಸನ್ಯಾಸಿ ವೇಷ ಹಾಕ್ಕೊಂಡು ಅಣ್ಣನಿಗಿಂತ ಮೊದಲು ವನವಾಸಕ್ಕೆ ಅಣ್ಣನ ಜೊತೆ ಹೊರಡಲು ಸಿದ್ಧನಾಗಿ ನಿಂತಿದ್ದ. ದಶರಥರ ಆಜ್ಞೆಯಂತೆ ದೃಢ ನಿರ್ಧಾರದಿ ಹೊಕ್ಕೆ ವರಣ್ಯ ಎಂದೂ ಅನುಭವಿಸಿದ.
ಬದುಕಿನಲ್ಲಿ ಅಂದರೆ ಹೆಚ್ಚು ಕಡಿಮೆ ಸೀತೆಗೆ 14 ವರ್ಷ, ರಾಮನಿಗೆ ಒಂದು 17 ವರ್ಷ. ವನವಾಸ ಹೋಗೋ ಕಾಲಕ್ಕೆ ಭರತನಿಗೆ 17 ವರ್ಷ. ದಟ್ಟಾರಣ್ಯದಲ್ಲಿ ಇವರಿಗೆ ಅನುಭವ ಇಲ್ಲ, ಅರಣ್ಯವಾಸದ ಬಗ್ಗೆ ಅನುಭವ ಇಲ್ಲ. ಆ ಅನುಭವ ಇಲ್ಲದೆ ದಟ್ಟಾರಣ್ಯವನ್ನು ಇವರೇನು ಮಾಡ್ತಾರೆ, ಪ್ರವೇಶ ಮಾಡ್ತಾರೆ. ದಂಡಕಾರಣ್ಯದಲ್ಲಿ ವಾಸವಿದ್ದಾಗ ದುಷ್ಟ ರಾವಣ ಅಪಹರಿಸಿ ಎನ್ನ ದೂರ ಇಟ್ಟಿರುವನಿಲ್ಲಿ. ನಾವು ದಂಡಕಾರಣ್ಯದಾಗಿದ್ದಾಗ ದುಷ್ಟ ರಾವಣ ನನ್ನನ್ನು ಅವರು ರಾಮ ಲಕ್ಷ್ಮಣ ಇಲ್ಲದ ಸಂದರ್ಭದಲ್ಲಿ ಕುತಂತ್ರದಿಂದ ನನ್ನನ್ನು ಅಪಹರಿಸಿಕೊಂಡು ಇಲ್ಲಿ ತಂದು ಇಟ್ಟಿದ್ದಾನ ಅಂತ ಹೇಳ್ತಾರೆ. 2 ಮಾಸಗಳ ಗಡುವು ನೀಡಿರುವನು. ಅಷ್ಟೇ ಅಲ್ಲ, ನನಗೆ 2 ತಿಂಗಳದ ಟೈಮ್ ಕೊಟ್ಟನು. ಅದ್ರಾಗ ನಾನಾಗಿ ಒಪ್ಪಿ ಅವನ ಮದುವೆ ಆಗಲಿಲ್ಲ ಅಂದ್ರೆ ರಾವಣ ಪ್ರಾಣ ತ್ಯಾಗಿಸಬೇಕು ಗಡುವಿನ ಅವಧಿಯಲ್ಲಿ. ಅದಕ್ಕೆ ಅವ ಗಡುವು ಮೀರಿಸಿದ ನಾನು ಕೊಲ್ತಾನ, ತಿಂತಾನ. ಅವನಕ್ಕಿಂತ ಮೊದಲು, ಆ ಗಡುವು ಮೀರೋಕ್ಕಿಂತ ಮೊದಲು ನಾನು ಪ್ರಾಣ ತ್ಯಾಗ ಮಾಡಬೇಕಂತ ಇಚ್ಛೆಯನ್ನು ಮಾಡಿದ್ದೇನೆ ಅಂಥೇಳಿ ಹನುಮಾನನ ಮುಂದೆ ಸೀತೆ ಹೇಳ್ತಾಳೆ. ಶೋಕಗಳ ಅಪ್ಪಳಿಕೆ ನೊಂದ ಸೀತೆಯ ನುಡಿ ಕೇಳಿ ನುಡಿದನು ವಿನಮ್ರತೆಯಿಂದ ಹನುಮ. ಹತ್ಕೊಳ್ತಾವಳು ಹೇಳಿರ್ತಾಳೆ, ಅದನ್ನೆಲ್ಲ ಕೇಳ್ತಾನೆ. ಅಗದಿ ವಿನಮ್ರತೆಯಿಂದ ಹನುಮ ಸೀತೆಗೆ ಹೇಳ್ತಾನೆ, ರಾಮದೂತ ನಾನು ಯಾರೂ ಅಲ್ಲ, ನಾನು ರಾಮನ ದೂತ. ರಾಮನ ಸಂದೇಶವನ್ನು ಹೊತ್ತಿ ತಂದವ, ರಾಮನ ಸುದ್ದಿಯನ್ನು ಹೊತ್ತಿ ತಂದಂಥ ನಾನು ರಾಮನ ದೂತ. ಸಂದೇಶ ತಂದಿರುವೆ ನಿನಗೊಂದು ಸುದ್ದಿ ತೊಗೊಂಡು ಬಂದೇನೆ. ಓ ವೈದೇಹಿ, ರಾಮ ಕುಶಲವಾಗಿ ಕೇಳಿಹನು ನಿನ್ನ ಕುಶಲತೆ. ಯಾವಾಗಲೂ ಪ್ರಾರಂಭದಾಗಿದೆ. ರಾಮ ಆರಾಮಾಗಿದ್ದಾನೆ, ಅವನು ನಿನ್ನ ಕುಶಲತೆ ಬಗ್ಗೆ ವಿಚಾರ ಮಾಡಿದ್ದಾನೆ. ನಾವು ಕುಶಲ, ನೀವು ಕುಶಲವೇ ಅಂತ ಕೇಳೋದು ವಾಡಿಗೆದು, ಮೊದಲಿನ ಒಂದು ಪರಂಪರೆ. ಅದನ್ನೇ ಅವರು ಹನುಮಾನ ಅವಳಿಗೆ ಹೇಳ್ತಾನೆ, ನೋಡು ಅಲ್ಲೆಲ್ಲರೂ ಚೆನ್ನಾಗಿದ್ದಾರೆ, ನೀ ಚೆನ್ನಾಗಿದ್ದೀಯಾ ಅಂತ ಕೇಳ್ತಾನೆ. ನಿನ್ನ ಪತಿ ಸಹೋದರ ಲಕ್ಷ್ಮಣ ಶೋಕಿತ ಶಿರಭಾಗಿ ನಮಸ್ಕರಿಸಿ ಹೇಳಿಯನ್ನು ನಿನಗೆ ಕುಶಲ. ಬರೋ ಕಾಲಕ್ಕೆ ಲಕ್ಷ್ಮಣ ತಲೆ ಕೆಳಗೆ ಮಾಡಿಕೊಂಡು ದುಃಖದಲ್ಲಿ ನಿನಗೆ ನಮಸ್ಕಾರಗಳನ್ನು ತಿಳಿಸ್ಯಾನ. ನಿನ್ನ ಕುಶಲತೆ ಬಗ್ಗೆ ವಿಚಾರ ಮಾಡ್ಯಾನ. ತಾನು ಕುಶಲ ಅಂತ ಹೇಳ್ಕೊಂಡು ನಿನ್ನ ಕುಶಲತೆ ಬಗ್ಗೆ ವಿಚಾರ ಮಾಡ್ಯಾನ, ನಿನಗೆ ನಮನಗಳನ್ನು ತಿಳಿಸ್ಯಾನ ಅಂತ ಹೇಳ್ತಾನೆ. ಕೇಳಿ ರಾಮ ಲಕ್ಷ್ಮಣರ ಕುಶಲತೆ ಹನುಮನಿಗೆ ನುಡಿದಳು ಪುಲಕಿತ ಅಂಗಾಂಗಗಳ ಸೀತೆ. ತಕ್ಷಣ ರಾಮ ಲಕ್ಷ್ಮಣ ಇಬ್ಬರು ಜೀವಂತನ ಅನ್ನೋದು ಇನ್ನು ಸುದ್ದಿ ಇದೆಯಲ್ಲ, ಈ ಸುದ್ದಿಯಿಂದಾಗಿ ಅವಳಲ್ಲಿ ಶರೀರದಲ್ಲಿ ಒಂದು ಚೈತನ್ಯ, ಹರುಷ ಹುಟ್ಕೊಳ್ತಿದೆ, ಉತ್ಸಾಹ ಹುಟ್ಕೊಳ್ತಿದೆ. ಹುಟ್ಕೊಂಡವಳೆ ಪುಲಕಿತ ಹೇಳ್ತಾಳೆ. ಏನು ಹೇಳ್ತಾಳೆ ಹನುಮಾನಗಂದರೆ, ಲೌಕಿಕ ಕಲ್ಯಾಣದ ಅನುಭವವಾಗುತ್ತಿದೆ ನನಗೆ. ಇಲ್ಲಿ ತನಕ ಲೌಕಿಕ ಕಲ್ಯಾಣ ಮರೆತು ಬಿಟ್ಟಿದ್ದೆ. ಈ ಲೌಕಿಕ ಜಗತ್ತಿನಿಂದ ದೂರಿದ್ದೆ ನಾನು. ಈಗ ನನಗೆ ಲೌಕಿಕದ ಅನುಭವವಾಗ್ತಾ ಇದೆ. ಜೀವ ತುಂಬಿದಂತಾಗಿದೆ. ಇಲ್ಲಿ ತನಕ ನಾನೊಂದು ಜೀವಂತ ಶವವಾಗಿದ್ದೆ, ಈಗ ನನಗೆ ಜೀವ ತುಂಬಿದಂತೆ ಆಗ್ತಾ ಇದೆ. ಶತಾಯು ಮಾನವನಿಗೆ, ಮನುಷ್ಯನಿಗೆ ಶತಾಯು 100 ವರ್ಷ ಆಯುಷ್, ಎಲ್ಲ 100 ವರ್ಷ ಆಯುಷ್ಯಿಂದ ಬಾಳಲಿ ಅಂದಂಗೆ. ಕೇಳಿ ಶೋಕಿತ ಸೀತೆಯ ಉತ್ತರ, ವಾನರ ನಾಯಕ ಸೀತೆ ಹತ್ತಿರ ಬಂದ. ಸೀತೆಯಿಂದ ಮಾತುಗಳನ್ನು ಕೇಳ್ತಾನೆ, ಮತ್ತಷ್ಟು ಅವಳು ಬಳಿ ಬರ್ತಾನೆ. ಬಳಿ ಬರುತ್ತಿದ್ದಂತೆ ಹನುಮ ರಾವಣನಿರಬೇಕೆಂದು ಸಂದೇಹಿಸಿದಳು ಸೀತೆ. ಮತ್ತು ಅವಳಿಗೆ ಭಯ ಹುಡ್ತದ. ಅವನಿತ್ತಲ್ಲಿಂದ 1-2 ಹೆಜ್ಜೆ ಆಕೆ ಬಳಿಗೆ ಬರ್ತಾನೆ. ಎಲ್ಲೋ ರಾವಣ ಈ ವೇಷದಾಗ ಬಂದ, ಮತ್ತು ನನಗೆ ಮೋಸ ಮಾಡಕ್ಕೆ ಬಂದಲ್ಲ ಅಂಥೇಳಿ ಅವರಲ್ಲಿ ಸಂದೇಹ ಹುಡ್ತಿದೆ. ಓ, ಎಂಥ ನಾಚಿಗೇಡಿ ಕೆಲಸ ಮಾಡಿದೆ ಹೇಳಿ ಅವನಿಗೆ ನಿಜವಾಗಿ ವಾನರ ರೂಪದಲ್ಲಿ ಬಂದೇನು ರಾವಣ. ಚೀರಿ ಮಾತಾಡಿಬಿಡ್ತಾಳಕ್ಕೆ, ಎಂಥ ನಾಚಿಗೇಡಿ ಕೆಲಸ ಮಾಡ್ತಾ ಇದ್ದೀಯಾ ನೀನು, ವಾನರ ರೂಪದಲ್ಲಿ ನನ್ನ ಬಳಿ ಬಂದೀಯಾ ರಾವಣ ಅಂತಾಳಕ್ಕೆ. ಮನದಲ್ಲಿ ನೊಂದ ಅಶೋಕ ವೃಕ್ಷ ಕೊಂಬೆ ಬಿಟ್ಟು ಶೋಕದಿ ನೆಲಕ್ಕೆ ಕುಳಿತಳು ಸೀತೆ. ಇಷ್ಟಂತಾನ ಏನು ಅಶೋಕ ವೃಕ್ಷದ ಒಂದು ಕೊಂಬೆ ಹಿಡ್ಕೊಂಡು ನಿಂತಿರ್ತಾಳ, ಅದನ್ನು ಬಿಟ್ಟಾಕೆ ನೆಲಕ್ಕೆ ಕುಸಿದ ಬೀಳ್ತಾಳೆ. ಕೈ ಮುಗಿದು ನಮಸ್ಕರಿಸಿದ ಹನುಮ ಅಂಜಿದ ಶೋಕಿತ ಸೀತೆಗೆ. ಹೆದರಿ ಕೆಳಬಿದ್ದಂಥ ಸೀತೆಯನ್ನು ನೋಡಿಕೊಂಡು ಹನುಮಾನ ಅವಳಿಗೆ ನಮಸ್ಕಾರ ಮಾಡ್ತಾನೆ, ಕೈ ಮುಗಿತಾನ. ತಲೆ ಎತ್ತಿ ನೋಡಲಿಲ್ಲ ಹನುಮನ ಅಂಜಿಕೆಯಲ್ಲಿ ಸೀತೆ. ಅವನ ಕೈ ಮುಕ್ಕೊಂಡು ಮುಂದೆ ನಿಂತರೂ ಕೂಡ ಸೀತೆ ಅವನನ್ನು ತಲೆ ಎತ್ತಿ ನೋಡಲಿಲ್ಲ. ದೀರ್ಘ ಉಸಿರಿಳಿದ ಚಂದ್ರಮುಖಿ ಸೀತೆ ಮೃದು ಶಬ್ದಗಳಲ್ಲಿ ನುಡಿದಳು ಹನುಮನಿಗೆ. ಸ್ವಲ್ಪ ಕ್ಷಣ ಚೇತರಿಸಿಕೊಂಡು ಸುಧಾರಿಸಿಕೊಂಡು ದೀರ್ಘವಾದಂಥ ಉಸಿರನ್ನು
ತಗೊಂಡು ಉಸಿರದಿಂದ ಏನಾಗ್ತಿದೆ, ಭಾಳ ಉಸಿರು ತಗೊಂಡು ಟೆನ್ಷನ್ ಏನು ಬರ್ತದಲ್ಲ, ಇದೆ ನೋಡಿ ಆಯುರ್ವೇದ, ಇದು ಎಲ್ಲ ಚಿಕಿತ್ಸೆನ ಇವ. ಮನುಷ್ಯ ಭಾಳಷ್ಟು ದುಃಖದ ಒಳಗಾಗಿದ್ದ, ಖಿನ್ನತೆಗೆ ಒಳಗಾಗಿದ್ದಂದ್ರೆ ಏನಾದರೂ ಸ್ವಲ್ಪ ವ್ಯತ್ಯಾಸ ಅನಿಸ್ತಾ ಇತ್ತು, ದೀರ್ಘವಾದ ಉಸಿರನ್ನು ತಗೊಂಡಾಗ ಎಲ್ಲ ಆರಾಮ ಅನ್ನಿಸ್ತಿದೆ. ಅವಳು ಕೂಡ ದೀರ್ಘ ಉಸಿರನ್ನು ತಗೊಂಡ ಹನುಮಾನನಿಗೆ ಹೇಳ್ತಾಳೆ, ಮಾಯಾರೂಪಿ ರಾವಣನಾಗಿದ್ದರೆ ನೀ ಶೋಭಿಸೋದು ಹೀಗೆ, ನನಗೆ ಹಿಂಸಿಸೋದು ನೀ. ಮತ್ತು ಅದನ್ನೇ ಹೇಳ್ತಾಳೆ, ನೀವು ಒಂದು ವೇಳೆ ಮಾಯಾರೂಪಿ ರಾವಣನ ನೀನು ವಾನರದ ರಾವಣದೂತ ವೇಷ ಹಾಕೊಂಡು ಬಂದಿದ್ದೆ ಅಂದ್ರೆ ಇದು ನನಗೆ ಬಹಳ ತೊಂದರೆ ಆಗ್ತಿದೆ, ನೀನು ಮತ್ತೆ ನನ್ನನ್ನು ಹಿಂಸಿಸುತ್ತಿದ್ದೀಯಾ ಅಂತಾಳೆ. ತೋರಿಸು ನಿಜ ಜನಸ್ಥಾನದಲ್ಲಿ ತೋರಿದ ರೂಪವ. ನೀನು ಜನಸ್ಥಾನದಾಗ ನಾನು ಹೊತ್ಕೊಂಬರಕ್ಕೆ ಬಂದಿದ್ದೆಲ್ಲ, ಅಪಹರಿಸ್ಕೊಂಡು ಬರೋಕ್ಕೆ ಯಾವ ರೂಪದ ತೋರಿಸಿದ್ದಿಲ್ಲ ಅದೇ ರೂಪವನ್ನು ತೋರಿಸು ಅಂತ ಹೇಳ್ತಾಳೆ. ರಾವಣನಾಗಿದ್ದರೆ ತೋರು ನಿನ್ನ ನಿಜ ರೂಪ. ನೀವು ಒಂದು ವೇಳೆ ರಾವಣನಾಗಿದ್ದೆ ಅಂದರೆ ನಿನ್ನ ನಿಜ ರೂಪಕ್ಕೆ ಬಂದುಬಿಡು, ಬೇರೆ ಬೇರೆ ರೂಪದಲ್ಲಿ ಬರುವುದನ್ನು ನಿಲ್ಲಿಸು ಅಂತ ಸೀತೆ ಹನುಮಾನನಿಗೆ ಹೇಳ್ತಾಳೆ. ಅಥವಾ ಸುಳ್ಳಾಗಿರಬಹುದು ಎನ್ನ ಸಂದೇಹ, ನನಗೆ ಎಲ್ಲರೂ ರಾವಣಗತೆನ ಕಾಣಿಸಕತ್ತಾರೆ, ಈ ನನ್ನ ಸಂದೇಹ ಏನಿದೆ, ಸಂಶಯ ಏನಿದೆ, ಇದು ಸುಳ್ಳಾಗಿರಬಹುದು. ಯಾಕೆಂದರೆ ಕೇಳಿ ನನ್ನ ಸಂದೇಶ ಎನ್ನ ಮನ ಪುಲಿಕಿತವಾಗಿದೆ. ಯಾಕೆ ಹಂಗಾತಂದ್ರೆ ನೀ ರಾಮನ ಬಗ್ಗೆ ಹೇಳಿದ ತಕ್ಷಣ ನನ್ನ ಮನಸ್ಸು ಪುಲಿಕಿತಗೊಂಡಿದೆ, ಅದಕ್ಕೆ ನಾನೇನು ಅನುಮಾನ ಮಾಡ್ತಾ ಇದ್ದೆನಲ್ಲ ನಿನ್ನ ಬಗ್ಗೆ, ಇದು ಸುಳ್ಳು ಆಗಿರಬಹುದು ಅಂತ ಸೀತೆ ಹೇಳ್ತಾಳೆ. ರಾಮನ ದೂತನಾಗಿದ್ದರೆ ನೀ ಮಂಗಲಕರ. ಒಂದು ವೇಳೆ ನೀನು ನಿಜವಾಗಿಯೂ ರಾಮನ ದೂತ ಆಗಿದ್ದರೆ ನನಗೆ ಮಂಗಲಕರದು. ಹೇಳು ರಾಮಗಾತೆ ಪ್ರಿಯ ನನಗೆ ಶ್ರೇಷ್ಠವಾನರ. ನೀನು ಹೇಳುವ ರಾಮಗಾತೆಯಿಂದಾಗಿ ನನಗೆ ಮನಸ್ಸಿಗೆ ಭಾಳ ಸಂತೋಷ ಆಗ್ತಾ ಇದೆ, ಮತ್ತು ಹೇಳು ಅಂತ ಕೇಳ್ತಾಳಕ್ಕೆ. ಬಹಳ ಹಿಂದೆ ವೃತ್ತನ ರಾಮದೂತ ವಾನರನ ಕಾಣಿಸುತ್ತಿರುವುದು ಓಹೋ ಸುಖ ಸ್ವಪ್ನವೇ. ನನ್ನನ್ನು ಅಪಹರಿಸಿಕೊಂಡು ಈಗಾಗಲೇ ಭಾಳ ದಿನಗಳಾಗ್ಯಾವ, 10 ತಿಂಗಳು ಕಳೆದು ಹೋಗ್ಯಾವ. ಇನ್ನು ರಾಮದೂತನ ವಾನರ, ರಾಮನ ಒಂದು ದೂತನಾಗಿ ಬಂದಂಥ ವಾನರನ ಕಾಣ್ತಾ ಇರೋದು ಇದೇ ಮೊದಲು ನನಗೆ. ಅದಕ್ಕೆ ನನಗೆ ಇದು ವಾಸ್ತವಿಕತೆನೋ ಅಥವಾ ಕನಸು, ಏನು ಕನಸಿನಾಗ ನಾನು ಎಲ್ಲ ನೋಡ್ತಾ ಇದ್ದೇನೋ ಅನ್ನೋಂಥ ಒಂದು ಸಂದೇಹವನ್ನು, ಆಶ್ಚರ್ಯವನ್ನು ವ್ಯಕ್ತಪಡಿಸ್ತಾಳೆ. ಇದೇ ರೀತಿಯಾಗಿ ಸೀತೆ ಮತ್ತೇನು ಹನುಮಾನನೊಂದಿಗೆ ಸಂವಾದ ಮಾಡ್ತಾಳೆ, ಮತ್ತೇನು ಬೆಳವಣಿಗೆ ಆಗ್ತಾವೆ ಅನ್ನೋದನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ. ಧನ್ಯವಾದಗಳು.